ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಲ್ಗೆ ಇಡ್ಲಿ ಮತ್ತು ಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರೆಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ರೇಷನ್ ಅಕ್ಕಿಯಿಂದ ಮಾಡ್ತಾ ಇದ್ದೀನಿ ಇಡ್ಲಿನ. 2 ಲೋಟ ಆಗೋವಷ್ಟು ಅಕ್ಕಿನ ತಗೊಂಡಿದ್ದೀನಿ. ನೀವು ಲೋಟದಲ್ಲಾದರೂ ಮೆಜರ್ಮೆಂಟ್ ಮಾಡ್ಕೊಳ್ಳಿ, ಇಲ್ಲ ಕಪ್ಪಲ್ಲಾದ್ರೂ ಮೆಜರ್ಮೆಂಟ್ ಮಾಡಿ ಹಾಕೋಬೋದು. ನಾನಿಲ್ಲಿ ಲೋಟದಿಂದ ಮೆಜರ್ಮೆಂಟ್ ಮಾಡ್ಕೊತಾ ಇದ್ದೀನಿ. 2 ಲೋಟ ಆಗೋವಷ್ಟು ಅಕ್ಕಿನ ತಗೊಂಡಿದ್ದೀನಿ. 2 ಲೋಟ ಅಕ್ಕಿಗೆ ಅರ್ಧ ಲೋಟದಷ್ಟು ಉದ್ದಿನಬೇಳೆನ ಹಾಕ್ತಾ ಇದ್ದೀನಿ. 1/4 ಲೋಟದಷ್ಟು ಸಾಬುದಾನನ ತಗೊಂಡಿದ್ದೀನಿ. 1/4 ಲೋಟ ಅವಲಕ್ಕಿನ ತಗೊಂಡಿದ್ದೀನಿ, ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ. ಇದೆಲ್ಲನೂ ಚೆನ್ನಾಗಿ 2-3 ಸಲ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡು ಆದಮೇಲೆ ನೀರು ಹಾಕ್ಬಿಟ್ಟು 5ರಿಂದ 6 ಗಂಟೆಗಳ ಕಾಲ ನೆನೆಸಿಡಬೇಕು. ಚೆನ್ನಾಗಿ ನೆನೆದಷ್ಟು ಇಡ್ಲಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ 6 ಅವರ್ ಆಗಿದೆ. ಅಕ್ಕಿನ ರುಬ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ರುಬ್ಕೊಳ್ಳೋಣ. ತುಂಬ ನೈಸಿಗೆ ರುಬ್ಕೋಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ತರಿಯಾಗಿದ್ದಷ್ಟು ಇಡ್ಲಿ ಚೆನ್ನಾಗಿ ಬರುತ್ತೆ. ತುಂಬ ನೈಸಿಗೆ ರುಬ್ಕೊಂಡ್ಬಿಟ್ರೆ ಒಂಥರ ಅಂಟು ಥರ ಅನಿಸುತ್ತೆ ಇಡ್ಲಿ. ಈ ಥರ ನೀರೆಲ್ಲ ನೀಟಾಗಿ ಸೋಸ್ಕೊಂಡು ರುಬ್ಕೊಳ್ಳಿ. ರೇಷನ್ ಅಕ್ಕಿಲಿ ಸ್ವಲ್ಪ ಧೂಳು ಜಾಸ್ತಿ ಇರುತ್ತೆ, ಹಂಗಾಗಿ 3ರಿಂದ 4 ಬಾರಿ ವಾಶ್ ಮಾಡಿಕೊಂಡ್ರು ಒಳ್ಳೆಯದು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಒಂದೇ ಸಲ ಜಾಸ್ತಿ ನೀರು ಹಾಕೋಬೇಡಿ, ತೆಳ್ಳಗಾಗ್ಬಿಡುತ್ತೆ. ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಸ್ವಲ್ಪ ತರಿಯಾಗಿರಬೇಕು. ತುಂಬ ಚಿಕ್ಕ ಪಾತ್ರೆಗೆ ಹಾಕಬೇಡಿ, ಸ್ವಲ್ಪ ದೊಡ್ಡ ಪಾತ್ರೆಗೇ ಹಾಕಿಡಿ. ಯಾಕಂದರೆ ಉಪ್ಪು ಬಂದರೆ ಚೆಲ್ಲೋಗ್ಬಿಡುತ್ತೆ. ನೋಡಿ, ಈ ಥರ ಸ್ವಲ್ಪ ರವೆ ಥರ, ಅಂದರೆ ತುಂಬಾ ತರಿಯಲ್ಲ, ಸ್ವಲ್ಪ ತರಿಯಾಗಿರಬೇಕು. ಈ ಥರ ಸ್ವಲ್ಪ ದೊಡ್ಡ ಪಾತ್ರೆಗೆ ಅಥವಾ ಇಲ್ಲಾಂದರೆ ಬಾಕ್ಸಿಗಾದ್ರೂ ಹಾಕಿಟ್ಕೋಬೋದು. ನೀವು ಹಾಕುವಾಗ್ಲೇ ಚಿಕ್ಕ ಪಾತ್ರೆಗೆ ಹಾಕೊಂಡ್ಬಿಟ್ರೆ ಅದು ಉಕ್ಕಿದಾಗ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಚೆಲ್ಲೋಗ್ಬಿಟ್ಟಿರುತ್ತೆ. ಇಡ್ಲಿ ಎಷ್ಟು ಸಲ ಮಾಡಿದ್ರೂ ಇಡ್ಲಿ ಗಟ್ಟಿಗೆ ಬರುತ್ತೆ, ಸಾಫ್ಟಾಗಿ ಬರೋದೇ ಇಲ್ಲ ಅಂತ ಅಂದರೆ ಈ ಥರ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ. ಇಡ್ಲಿ ತುಂಬ ಅಂದರೆ ತುಂಬಾ ಸಾಫ್ಟಾಗಿರುತ್ತೆ. ಇಡ್ಲಿ ದೋಸೆಗೆ ನೆನೆಸಿದ ದಿನ ತಿಂಡಿ ಮಾಡೋಕ್ಕೆ ಟೆನ್ಷನ್ನೇ ಇರೋದಿಲ್ಲ. ಅದು ಎಕ್ಸ್ಪೆಷಲಿ ದೋಸೆ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಇಡ್ಲಿ ಅಂತೂ ಇನ್ನೂ ತುಂಬ ಬೇಗನೆ ಆಗುತ್ತೆ. ಟೆನ್ಷನ್ ಇಲ್ಲದೆ ಆರಾಮಾಗಿ ಬೆಳಗ್ಗೆ ತಿಂಡಿನ ಮಾಡ್ಬೋದು. ಅದೇ ಮಿಕ್ಸಿ ಜಾರ್ನ ಸ್ವಲ್ಪ ತೊಳೆದ್ಬಿಟ್ಟು ಅದೇ ನೀರನ್ನ ಹಾಕೊಳ್ಳಿ. ತುಂಬ ತೆಳ್ಳಗೂ ಮಾಡ್ಕೋಬಾರ್ದು ಹಿಟ್ಟನ್ನ. ನಾನು ಸಂಜೆ ಒಂದು 5 ಗಂಟೆಗೆ ರುಬ್ಬಿ ಇಡ್ತಾ ಇದ್ದೀನಿ. ಈಗ ಮಾರ್ನಿಂಗ್ 5 o'clockಗೆ ಇಡ್ಲಿ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಸೋಡಾ ಏನೂ ಯೂಸ್ ಮಾಡಿಲ್ಲ. ಉಪ್ಪು ಕೂಡ ನಾನು ಸಂಜೆ ಹಾಕಿಟ್ಟಿರಲಿಲ್ಲ. ಉಪ್ಪು ಕೂಡ ಇವಾಗ ಹಾಕೊತೀನಿ ಬೆಳಗ್ಗೆ. ನೋಡಿ ಎಷ್ಟು ಚೆನ್ನಾಗಿ ಉಕ್ಕಿದೆ. ಈ ಥರ ಉಕ್ಕಿದ್ರೆ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ. ನೀವು ಚಳಿಗಾಲದಲ್ಲಿ ಉಕ್ಕು ಬರಲ್ಲ ಅನ್ನೋದಿದ್ರೆ ಸ್ವಲ್ಪ ಬಿಸಿ ನೀರನ್ನ ಕಾಯಿಸ್ಬಿಟ್ಟು ಈ ಬಾಕ್ಸ್ನ ಬಿಸಿ ನೀರು ಪಾತ್ರೆ ಒಳಗಿಟ್ರೆ ಬೇಗ ಉಪ್ಪು ಬಂದ್ಬಿಡುತ್ತೆ. ಅದೇ ಸಮ್ಮರಲ್ಲಾದರೆ ಬೇಗ ಹುಳಿ ಬಂದ್ಬಿಟ್ಟಿರುತ್ತೆ ಹಿಟ್ಟು. ಈಗ ನಾನು ಉಪ್ಪನ್ನ ಹಾಕೊತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕೊಳ್ಳಿ. ನೀವು ಸ್ವಲ್ಪ ಎತ್ತಿಟ್ಕೊತೀನಿ ಫ್ರಿಜ್ಜಿಗೆ ಅನ್ನೋದಿದ್ರೆ ಉಪ್ಪು ಹಾಕ್ತೇನೆ ಹಾಗೆ ಎತ್ತಿಟ್ಕೊಳ್ಳಿ. ಮಾಡುವಾಗ ಉಪ್ಪು ಹಾಕೊಳ್ಳಿ. ಈಗ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡೋಣ. ನಾನು ಸೋಡಾ ಏನು ಯೂಸ್ ಮಾಡಿಲ್ಲ ಇಲ್ಲಿ. ಈ ಥರ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇಡ್ಲಿ ಪಾತ್ರೆನ ತಗೊಳ್ಳೋಣ. ನಿಮ್ಮ ಹತ್ರ ಯಾವ ಥರ ಇಡ್ಲಿ ಪಾತ್ರೆ ಇದೆ ಅದರಲ್ಲೇ ಮಾಡ್ಕೊಳ್ಳಿ. ಈಗ ಇಡ್ಲಿ ಪಾತ್ರೆಗೆ ನೀರು ಹಾಕ್ಬಿಟ್ಟು ಕಾಯಕ್ಕೆ ಇಟ್ಕೊಳ್ಳೋಣ. ನಾನು ಸ್ವಲ್ಪ ಹುಣಸೆಹಣ್ಣು ಹಾಕೊತಾ ಇದ್ದೀನಿ, ಯಾಕಂದರೆ ಪಾತ್ರೆ ಬ್ಲಾಕ್ ಆಗೋದಿಲ್ಲ ಅಂತ. ಈಗ ಎಲ್ಲ ಪ್ಲೇಟಿಗೂ ಎಣ್ಣೆ ಇಲ್ಲ ಅಂದರೆ ತುಪ್ಪನ ಹಚ್ಕೊಳ್ಳೋಣ. ಯಾವುದಾದ್ರೂ ಹಾಕೋಬೋದು, ಎಣ್ಣೆ ಇಲ್ಲ ಅಂದರೆ ತುಪ್ಪನ ಅಂದರೆ ಅಂಟ್ಕೊಳ್ಳಲ್ಲ, ಆವಾಗ ಈಸಿಯಾಗಿ ತೆಕ್ಕೋಬೋದು ಇಡ್ಲಿನ. ನಿಮ್ಮ ಹತ್ರ ಬಟ್ಟೆ ಇದ್ದರೆ ಬಟ್ಟೆನ ಹಾಕ್ಬಿಟ್ಟು ಬಟ್ಟೆ ಮೇಲೂ ಮಾಡ್ಕೋಬೋದು. ಈಗ ಒಂದೊಂದೇ ಪ್ಲೇಟ್ಗಳ ನೀರು ಕುದೀತಾ ಇದೆ, ಒಂದೊಂದೇ ಪ್ಲೇಟ್ ಇಟ್ಟು 10ರಿಂದ 15 ನಿಮಿಷ ಬೇಯಿಸ್ಕೋಬೇಕು ಇಡ್ಲಿನ. ನೋಡಿ 15 ನಿಮಿಷ ಆಗಿದೆ. ಇಡ್ಲಿ ಮುಟ್ಟಿದ್ರೆ ಕೈಗೆ ಅಂಟ್ಕೊಳ್ಳಲ್ಲ ಬೆಂದಿದ್ರೆ. ನೋಡಿ ಚೆನ್ನಾಗಿ ಬರ್ತಾ ಇದೆ ಇಡ್ಲಿ, ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ. ಮತ್ತು ಪ್ಲೇಟಿಗೂ ಕೂಡ ಅಂಟ್ಕೊಳ್ಳಲ್ಲ ಎಣ್ಣೆ ಹಚ್ಚಿರೋದ್ರಿಂದ. ನೋಡಿ ತುಂಬ ಸಾಫ್ಟಾಗಿದೆ ಇಡ್ಲಿ. ಈಗ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲೊಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ಈ ಥರ ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟ ಆದರೆ ಸಾಕು ಕಡಲೆ ಬೀಜ. ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಈಗ ಅದೇ ಪ್ಯಾನಿಗೆ ಒಂದು 2 ಸ್ಪೂನ್ ಎಣ್ಣೆನ ಹಾಕೊಂಡು, ಮೊದಲೇ ನಾನು ಇಲ್ಲಿ ಹಣ್ಣಾಗಿರೋ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಬೆಳ್ಳುಳ್ಳಿ, 1 ಟೊಮೊಟೊನ ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, ಚೂರು ಹಾಕೊಂಡ್ರೆ ಸಾಕು, ಟೊಮೊಟೊನ ಹಾಕೊಂಡಿರೋದ್ರಿಂದ. ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕೊತಾ ಇದ್ದೀನಿ. ನೀವು ತೆಂಗಿನಕಾಯಿ ತುರಿ ಹಾಕೊಂಡ್ಮೇಲೆ ಒಂದು 2 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ನೋಡಿ, ಆಗಿದೆ ಇದು. ಇಷ್ಟ ಆದರೆ ಸಾಕು. ಈಗ ಇದು ಫುಲ್ಲು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ತಣ್ಣಗೆ ಆಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಫುಲ್ ನೈಸ್ಗೆ ರುಬ್ಕೋಬೇಕು, ತರಿಯಾಗಿರಬಾರ್ದು. ನೋಡಿ, ಇಷ್ಟಿದ್ರೆ ಸಾಕು. ಈಗ ಚಟ್ನಿಗೆ ಒಗ್ಗರಣೆನ ಹಾಕೊಳ್ಳೋಣ. 1 ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕೊಳ್ಳೋಣ. ನೀವು ಬೇಕಾದರೆ ಒಣಮೆಣ್ಸಿನ್ಕಾಯಿನ ಹಾಕೋಬೋದು. ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ರುಬ್ಕೊಂಡಿರೋ ಚಟ್ನಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚಟ್ನಿ ರೆಡಿಯಾಗಿದೆ. ಈ ಥರ ಚಟ್ನಿ ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ಥರ ಇಡ್ಲಿ ಮತ್ತು ಚಟ್ನಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.